ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಒಂದು ಚಾನಲ್ಗೆ ಆತ್ಮೀಯದಂತ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಫಿನಾಲೆಗೆ ಮುಂಚೆನೇ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಔಟ್ ಆಗಿದ್ದಾರೆ, ಅದಲ್ಲದೆ ಯಾರು ವಿನ್ನರ್ ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ. ವೀಕ್ಷಕರ ಲೆಕ್ಕಾಚಾರ ಉಲ್ಟಪಲ್ಟ ಆಗುತ್ತೆ ಈ ಸಲ ಬಿಗ್ ಬಾಸ್ ಸೀಸನ್ 11ನ ಅನ್ನೋದು. ಬಿಗ್ ಬಾಸ್ ಶೂಟಿಂಗ್ ಇನ್ನು ಸ್ಟಾರ್ಟ್ ಆಗಿದೆನಾ ಇಲ್ವಾ ಅನ್ನೋದ್ರ ಬಗ್ಗೆ ಕೂಡ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಮರದೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬಿಗ್ ಬಾಸ್ ಕನ್ನಡ ಸೀಸನ್ 11 ಗ್ರ್ಯಾಂಡ್ ಫಿನಾಲೆ ಇನ್ನೇನು ಕೆಲ ಗಂಟೆಗಳೇ ಬಾಕಿ ಇದೆ ಅಂತಲೇ ಹೇಳ್ಬೋದು. ಅದಲ್ಲದೆ ಇದೀಗ ದೊಡ್ಡ ಮನೆಯಲ್ಲಿ 6 ಮಂದಿ ಸ್ಪರ್ಧಿಗಳು ಇದ್ದು, ಈ ಪೈಕಿ ವಿನ್ನರ್ ಯಾರಾಗಲಿದ್ದಾರೆ ಎಂದು ಇದೀಗ ವೀಕ್ಷಕರಲ್ಲಿ ಕುತೂಹಲ ಕೆರಳಿಸಿದೆ. ಮತ್ತೊಂದು ಸ್ಪರ್ಧೆಗೂ ಕೂಡ ಡವ ಅಂತಲೇ ಶುರುವಾಗಿದೆ ಅಂತಲೇ ಹೇಳ್ಬೋದು. ಈ ನಡುವೆ ಫೈನಲಿಸ್ಟ್ ಯಾರಾಗಲಿದ್ದಾರೆ ಎನ್ನುವ ಚರ್ಚೆಯೂ ಕೂಡ ಜೋರಾಗಿಯೇ ಇದೆ ಅಂತಲೇ ಹೇಳ್ಬೋದು. ಯಾರು ಗೆಲ್ಬೋದು, ಅದಲ್ಲದೆ ಈ ಬಾರಿ ಯಾರು ಗೆಲ್ತಾರದು ಪ್ರೆಡಿಕ್ಟ್ ಮಾಡೋಕ್ಕೂ ತುಂಬಾ ಕಷ್ಟವಾಗ್ತಿದೆ ಅಂತ ಹೇಳ್ಬೋದು. ಅಷ್ಟು ಬರೀ ಟಫ್ ಕಾಂಪಿಟೇಷನ್ ಇದೆ ಎಲ್ಲ ಟಾಪ್ 6 ಕಂಟೆಸ್ಟೆಂಟ್ಗಳಲ್ಲೂ. ಅದಲ್ಲದೆ ಬಿಗ್ ಬಾಸ್ ಕನ್ನಡ ಸೀಸನ್ 11 ವಿನ್ನರ್ ಯಾರು ಎಂಬ ಕೌತುಕ ಇಡೀ ಕರ್ನಾಟಕಕ್ಕೆ ಕಾಯ್ತಿದೆ. ಅದಲ್ಲದೆ ಸದ್ಯ ಟಾಪ್ 6ರಲ್ಲಿ ಘಟಾನುಘಟಿಗಳ ಸ್ಪರ್ಧಿಗಳು ನಿಂತಿದ್ದಾರೆ. ಉಗ್ರ ಮಂಜು, ತ್ರಿವಿಕ್ರಮ್, ಹನುಮಂತು, ಭವ್ಯಗೌಡ, ಮೋಕ್ಷ ಪೈ ಹಾಗೂ ರಜತ್. ಈ ಪೈಕಿ ಯಾರು ಕಪ್ ಎತ್ತಿ ಹಿಡಿಯಲಿದ್ದಾರೆ, ಬಿಗ್ ಬಾಸ್ ಸೀಸನ್ 11 ವಿನ್ನರ್ ಯಾರಾಗಲಿದ್ದಾರೆ ಎಂಬ ಚರ್ಚೆ ನಡೆಯುತ್ತಿದೆ. ಈ ನಡುವೆ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ನೆಚ್ಚಿನ ಸ್ಪರ್ಧಿಗಳ ಫ್ಯಾನ್ಸ್ ವೋಟ್ಗಳು ದೊಡ್ಡ ಅಭಿನಯ ಆರಂಭಿಸಿದೆ ಅಂತಲೇ ಹೇಳ್ಬೋದು. ಇನ್ನು ಕೆಲವರು ಇವರೇ ಗೆಲ್ತಾರೆ ಎಂದು ಭವಿಷ್ಯ ಕೂಡ ನುಡಿಯುತ್ತಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 11 ಗ್ರ್ಯಾಂಡ್ ಫಿನಾಲೆ ಇನ್ನೊಂದು ಕೆಲವು ಹೊತ್ತಿನಲ್ಲೇ ಶುರುವಾಗಲಿದ್ದು, ಇದೇ ಸಂಜೆ 6 ಗಂಟೆಗೆ ಶುರುವಾಗಲಿದೆ. ಫಿನಾಲೆ ನೋಡಲು ಬಿಗ್ ಬಾಸ್ ಫ್ಯಾನ್ಸ್ ಅಂತೂ ಕಾತುರದಿಂದ ಕಾಯ್ತಿದ್ರು ಅಂತ ಹೇಳ್ಬೋದು, ಇನ್ಕ್ಲೂಡಿಂಗ್ ಮೀ ಆಲ್ಸೋ. ಮತ್ತು ಬಿಗ್ ಬಾಸ್ ಕನ್ನಡ ಸೀಸನ್ 11 ಗ್ರ್ಯಾಂಡ್ ಫಿನಾಲೆಯಲ್ಲಿ ಆರಂಭಕ್ಕೂ ಮುನ್ನವೇ ಓರ್ವ ಸ್ಪರ್ಧಿ ಮನೆಯಿಂದ ಔಟ್ ಆಗ್ತಾರೆ. ಹೌದು, ಆಗ್ಬೋದು ಎನ್ನಲಾಗ್ತಿದೆ. ಅಂದರೆ ಬಿಗ್ ಬಾಸ್ ಇನ್ನೊಂದು ಗ್ರ್ಯಾಂಡ್ ಫಿನಾಲೆ ಸ್ಟಾರ್ಟ್ ಆಗಿಂತ ಮುಂಚೆ ಟಾಪ್ 6ನಲ್ಲಿ ಇವಾಗ ಟಾಪ್ 5 ಫಿನಾಲೆಗೆ ಹೋಗ್ತಾರೆ, ಒಬ್ಬರು ಹೊರಗಡೆ ಹೋಗ್ತಾರೆ ಅನ್ನೋ ಮಾಹಿತಿ ಸಿಗ್ತಿದೆ ಗ್ರ್ಯಾಂಡ್ ಫಿನಾಲೆ ಸ್ಟಾರ್ಟ್ ಆಗಿಂತ ಮುಂಚೆನೇ ಅಂತ ಎಲ್ಲ ಕಡೆ ಈ ಸುದ್ದಿ ಆಡ್ತಿದೆ ಅಂತ ಹೇಳ್ಬೋದು. ಫಿನಾಲೆಗೆ 5 ಜನರು ಮಾತ್ರ ಹೋಗಬೇಕಾಗಿದ್ದು, ಒಬ್ಬರು ಹೆಲ್ಮೆಟ್ ಆಗಬಹುದು ಎಂದು ಹೇಳಲಾಗಿದೆ ಅಂತ ಹೇಳ್ಬೋದು. ಅಂದರೆ ಬಿಗ್ ಬಾಸ್ ಯಾವಾಗ ಟಾಪ್ 5 ಇರ್ತಾರೆ, ಯಾವಾಗ ಫಿನಾಲೆ ಕಳೆ ಸೀಸನಿಂದ ಮಾತ್ರ ಟಾಪ್ 6 ತೊಗೊತಿರೋದು. ಈ ಸೀಸನ್ ಕೂಡ ಟಾಪ್ 6 ತಗೊಂಡಿದ್ದಾರೆ. ಅಂದರೆ ಫಿನಾಲ್ ಆರಂಭಕ್ಕೂ ಮುಂಚೆ ಯಾರನ್ನಾದ್ರು ಹೆಲ್ಮೆಟ್ ಮಾಡ್ತಾರ ಬಿಗ್ ಬಾಸ್ ಅನ್ನೋದು ಎಲ್ಲ ಕಡೆ ಚರ್ಚೆ ಆಗ್ತಿದೆ ಅಂತ ಹೇಳ್ಬೋದು. ಇದಂತೂ ಬಿಸಿ ಚರ್ಚೆ ಆಗ್ತಿದೆ ಅಂತ ಹೇಳ್ಬೋದು. ಕೆಲವು ವೆಬ್ಸೈಟ್ನಲ್ಲಿ ಓಟ್ ಪ್ರಕಾರ ಹನುಮಂತವ್ರು ಅತಿ ಹೆಚ್ಚು ಮತಗಳು ಪಡ್ಕೊಂಡು ಮೊದಲನೇ ಸ್ಥಾನದಲ್ಲಿದ್ದಾರೆ. 8ನೇ ಸ್ಥಾನದಲ್ಲಿ ಬಂದು ಉಗ್ರ ಮಂಜು ಅವರಿದ್ದಾರೆ. 3ನೇ ಸ್ಥಾನದಲ್ಲಿ ಬಂದು ಮೋಕ್ಷ ಪೈ ಅವರಿದ್ದಾರೆ. ಬಾಟಮ್ನಲ್ಲಿ ತ್ರಿವಿಕ್ರಮ್, ಭವ್ಯ ಜೊತ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಆದರೆ ಯಾವ ವೆಬ್ಸೈಟ್ ಮಾತುಗಳು ನಂಬಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಕೆಲವೊಂದು ಪೇಡ್ ವೆಬ್ಸೈಟ್ ಕೂಡ ಇರ್ತಾವಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಅದಲ್ಲದೆ ಇನ್ನು ಫಿನಾಲೆ ಮುಂಚೆನೂ ಒಬ್ಬರನ್ನ ಯಾರನ್ನ ಹೆಲ್ಮೆಟ್ ಮಾಡ್ತಾರೋ ಅನ್ನೋ ಸುದ್ದಿ ಬರ್ತಿದೆಯಲ್ಲ, ಯಾರಾಗ್ಬೋದು. ಅದ್ರ ಮೂಲಗಳ ಮಾಹಿತಿ ಪ್ರಕಾರ ರಜತ್ ಹಾಗೂ ಭವ್ಯ ಅವರು ಇಬ್ಬರಲ್ಲಿ ಒಬ್ರು ಬರ್ತಿದ್ರು ಅಂತಲೇ ಹೇಳ್ಬೋದು. ಅದು ಇದು ಕನ್ಫರ್ಮ್ ನ್ಯೂಸ್ ಅಲ್ಲ, ಯಾಕಂದರೆ ಇವು ತುಂಬ ಇದು ಈ ಸುದ್ದಿ ಹರಡಾಡ್ತಿದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಫಿನಾಲ್ ಟಾಪ್ 5 ಕಂಟೆಸ್ಟೆಂಟೇ ಇರ್ತಾರೆ. ಕಳೆ ಸೀಸನ್ನೇ ಟಾಪ್ 6 ತೊಗೊತಿದ್ದಾರೆ. ಟಾಪ್ 5ನಲ್ಲಿ ಇದ್ದಾರಲ್ವಾ, ಟಾಪ್ 5 ಕಂಟೆಸ್ಟೆಂಟ್ ಫಿನಾಲಿಗೆ ಅಷ್ಟೇ ಕರ್ಕೊಂಡು ಹೋಗ್ತಾರೆ. ಅದಕ್ಕಿಂತ ಫಿನಾಲೆ ಸ್ಟಾರ್ಟ್ ಆಗಿಂತ ಮುಂಚೆ ಒಬ್ಬರನ್ನ ಹೆಲ್ಮೆಟ್ ಮಾಡ್ತಾರೆ ಅಂದಿದ್ರಲ್ಲ, ಅದ್ರಲ್ಲಿ ಭವ್ಯಲ್ಲರ ಜೊತೆ ಇಬ್ಬರಲ್ಲಿ ಒಬ್ರು ಹೋಗ್ಬೋದು ಅಂತಲೂ ಹೇಳ್ತಿದ್ದಾರೆ. ಇದಂತ 100% ಕನ್ಫರ್ಮ್ ಅಲ್ಲ. ಈ ಸುದ್ದಿ 5 ಎಲ್ಲಿ ಬೇಕಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದೆ ಅಂತಲೇ ಹೇಳ್ಬೋದು. ಅವ್ರು ವಿನ್ನರ್ ಇವ್ರು ವಿನ್ನರ್ ಅದೊಂದು ಪ್ರೆಡಿಕ್ಟ್ ವೆಬ್ಸೈಟ್ಗಳಿಗೆ ಯಾವ ನಂಬಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತೀನಿ ನಾನು. ಇವೆಲ್ಲ ಹೂವಪ್ಪುಗಳಷ್ಟು ಯಾವ ಕನ್ಫರ್ಮ್ ಅಪ್ಡೇಟ್ ಅಲ್ಲ. ಇನ್ನು ವಿನ್ನರ್ ಯಾರು ಅನ್ನೋದು ಕನ್ಫರ್ಮ್ ಅಪ್ಡೇಟ್ ಅಲ್ಲ. ಬಿಗ್ ಬಾಸ್ ಶೂಟಿಂಗ್ ಸ್ಟಾರ್ಟ್ ಆಗೋದೇ ಇನ್ನು 12 ಗಂಟೆ ಮೇಲೆ 1 ಗಂಟೆ ಮೇಲೆ. ಇವಾಗ ಜಸ್ಟ್ ಸುದೀಪ್ ಅವ್ರ ಪ್ರೋಮೋ ಅಷ್ಟೇ ಇದು ಮಾಡಿರೋದು, ಯಾವುದೇ ರೀತಿಯ ಫಿನಾಲೆ ಆಗಿಲ್ಲ. ಅದು ಪ್ರೋಮೋ ಶೂಟ್ ಅಷ್ಟೇ. ಸುದೀಪ್ ಅವರು ಮ್ಯಾಕ್ಸ್ ಸಾಂಗಿಗೆ ಡ್ಯಾನ್ಸ್ ಮಾಡ್ಕೊತ ಬಂದ್ರಲ್ಲ, ಅದು ಪ್ರೋಮೋ ಶೂಟ್ ಅಷ್ಟೇ. ಮತ್ತು ಗ್ರ್ಯಾಂಡ್ ಫಿನಾಲೆಗೆ ಒಂದು ಪ್ರೋಮೋ ಶೂಟ್ ಕೊಡಬೇಕಲ್ಲ, ಅದು ಅಷ್ಟೇ. ಅದಿನ ಗ್ರ್ಯಾಂಡ್ ಫಿನಾಲೆ ಸ್ಟಾರ್ಟ್ ಆಗಿಲ್ಲ ಅಂತಲೇ ಹೇಳ್ತೀನಿ ನಾನು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದಲ್ಲಿ ಇನ್ನು ಅಪ್ಡೇಟ್ಸ್ ಬಿಗ್ ಬಾಸ್ ಅಪ್ಡೇಟ್ಗಾಗಿ ಮರದೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಮರದೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಅಪ್ಡೇಟ್ಗಳಿಗಾಗಿ. ಬಾಯ್.